ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಸಿಂಪಲ್ ಆಗಿರೋಂತಹ ಡಿಸೈನ್ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ನೋಡೋದಕ್ಕೂ, ಮತ್ತು ಈಸಿಯಾಗಿ ಯಾರಾದರೂ ಹಾಕ್ಬೋದು. ಫಸ್ಟಿಗೆ ನಾನು ಬಟ್ಟೆಗೆ ನಾನಿಲ್ಲಿ 6 ಎಳೆ ದಾರ ತೊಗೊಂಡಿದ್ದೀನಿ. ಸಿಲ್ಕ್ ಥ್ರೆಡ್ಡು ತೊಗೊಂಡ್ಬಿಟ್ಟು ಲಾಕ್ ಮಾಡ್ತಾಯಿದ್ದೀನಿ. ಬಿಗಿನರ್ಸ್ ಇದನ್ನು ತುಂಬ ಈಸಿಯಾಗಿ ಹಾಕ್ಬೋದು. ಸಿಂಗಲ್ ಸ್ಟೆಪ್ ಡಿಸೈನು ಫಸ್ಟಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮಾಡ್ಕೊಂಡ್ಬಿಟ್ಟು ಇವಾಗ ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕ್ತೀನಿ. ನಾನು ಯಾವಾಗಲೂ ಸ್ಯಾರಿಗೆಲ್ಲ ಹಾಕುವಾಗ ಸ್ಯಾಂಪಲ್ ಪೀಸ್ ತೋರಿಸುವಾಗ 2 ಸರಿ ಲಾಕ್ ಮಾಡ್ತೀನಿ. ಅದನ್ನು ಮಾಡಿದ್ಮೇಲೆ 2 ಸರಿ ಚೈನ್ ಹಾಕಬೇಕು. ಲಾಕ್ ಆದಮೇಲೆ 2 ಸರಿ ಚೈನ್ ಹಾಕ್ಬಿಟ್ಟು ಸೂಜಿ ಮೇಲೆ 1 ಸರಿ ದಾರ ತೊಗೊಂಡು 2ರಿಂದ 1 ಕಂಬ ಹಾಕಬೇಕು. ಇವಾಗ 1 2 ಆಯಿತು. ಇವಾಗ 3ನೇದು ಹಾಕ್ತಾಯಿದ್ದೀನಿ. ಅಂದರೆ ಆ ಏನು 2 ಚೈನ್ ಇದೆಯಲ್ಲ ಅದನ್ನ ಕನ್ಸಿಡರ್ ಮಾಡಬೇಡಿ. ಇದನ್ನು ಬಿಟ್ಬಿಟ್ಟು ಎಕ್ಸ್ಟ್ರಾ 3 ಕಂಬಗಳಂದರೆ ಡಬಲ್ ಕ್ರೋಶೆಟ್ಗಳನ್ನ ಹಾಕಬೇಕು. ಡಬಲ್ ಕ್ರೋಶೆಟ್ ಹಾಕಿದ ಮೇಲೆ ಈಗ ನಾನಿಲ್ಲಿ ಚೈನ್ನ ಹಾಕ್ತೀನಿ. 1 2 3 ಚೈನ್ ಹಾಕಿಬಿಟ್ಟು ಮತ್ತೆ ಸೂಜಿ ಮೇಲೆ 1 ಸರಿ ದಾರ ತೊಗೊಂಡು ಆ 3 ಚೈನ್ ಎಷ್ಟು ಗ್ಯಾಪ್ ಇರುತ್ತೋ ಅಷ್ಟೇ ಗ್ಯಾಪಿಗೆ ಕರೆಕ್ಟಾಗಿ ಮತ್ತೆ 3 ಕಂಬಗಳನ್ನ ಹಾಕ್ತೀನಿ ನಾನು. ಇವಾಗ ಇಲ್ಲಿ ಬೇಕಂದರೆ ನೀವು ಕಂಬಗಳು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಒಂದು 4 ಕಂಬನೂ ಹಾಕ್ಬೋದು. ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ ಹಂಗಾಗಿ ಅಷ್ಟೇ, ಇನ್ನೇನಿಲ್ಲ. 4 5 ಹಾಕ್ಬೋದು. ನೋಡಿ, ಫಸ್ಟಿಗೆ ಇದನ್ನು ಬಿಟ್ಬಿಟ್ಟು 3 ಕಂಬ, ಅದಾದ ನಂತರ 3 ಚೈನ್, ಅದಾದಮೇಲೆ 3 ಕಂಬ ಹಾಕಿದ್ಮೇಲೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡನ್ನ ತೊಗೊಂಡು ಬೀಡ್ ಲಾಕ್ ಮಾಡಬೇಕು. ಸೂಜಿ ಮೇಲೆ ದಾರ ತೊಗೊಂಡು ಆ ಬೀಡ್ ಎಷ್ಟು ಬರುತ್ತೋ ಅಷ್ಟಕ್ಕೇ ಮತ್ತೆ ಕಂಬನ ಹಾಕ್ತೀನಿ ನಾನು. ಇವಾಗ ಸೂಜಿಗೆ ತೋರಿಸ್ಬಿಟ್ಟು ದಾರ ತಂದು ಬಟ್ಟೆಗೆ ತೋರಿಸಿ ದಾರ ತಂದು 2ರಿಂದ 1 ಕಂಬ ಮಾಡಬೇಕು. ಮಾಡಿಬಿಟ್ಟು ಸ್ವಲ್ಪ ಬಟ್ಟೆನ ಬ್ಯಾಕ್ ಸೈಡ್ ಈ ಥರ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡ್ಬಿಟ್ಟು ನೀವು ಚೈನ್ ಹಾಕ್ಬೋದು ಅಥವಾ ಚೈನ್ ಹಾಕ್ಬಿಟ್ಟಾದ್ರೂ ಬಟ್ಟೆನ ತಿರುಗಿಸ್ಕೊಬೋದು. ಇಲ್ಲಿ 4 ಚೈನ್ ಹಾಕ್ತೀನಿ. ಅಂದರೆ ಸ್ಮಾಲ್ ಸೈಜ್ ಬೀಡ್ ತೊಗೊಂಡಿದ್ದೀನಿ. ಸ್ವಲ್ಪ ಬಿಗ್ ತೊಗೊಂಡ್ರೆ ಒಂದು 5 ಚೈನ್ ಬರುತ್ತೆ. ನೋಡಿ, ಫಸ್ಟ್ನೇ ಕಂಬದ ಮೇಲೆ ಹೋಲ್ ಕಾಣ್ತಾ ಇದೆಯಲ್ಲ, ಇಲ್ಲಿ 3 ಹೋಲ್ ಕಾಣ್ತಾ ಇದಿರ್ಬೋದು, ನೋಡ್ಬೋದು ನೀವು. ಆ ಹೋಲ್ ಹತ್ರ ಆದರೂ ಲಾಕ್ ಮಾಡಿ ಅಥವಾ ಈ ಕಂಬದ ಮಧ್ಯದಲ್ಲಾದರೂ ಲಾಕ್ ಮಾಡ್ಬೋದು. ಈ ಥರನಾದರೂ ಮಾಡ್ಬೋದು. ಕಂಬದಲ್ಲಿ ಮಧ್ಯದಲ್ಲಿ ಲಾಕ್ ಮಾಡಿದಾಗ ಸ್ವಲ್ಪ ಗ್ಯಾಪ್ ಕಾಣುತ್ತೆ, ಹಾಗಾಗಿ ನೀವು ಕಂಬಕ್ಕೆ ಮಾಡಬೇಡಿ. ಕಂಬದ ಮೇಲೆ ಹೋಲ್ ಇರುತ್ತಲ್ಲ ಆ ಹೋಲಿಗೆ ನಾನು ಬಿಚ್ಚಿಬಿಟ್ಟು ಹಾಕಿದ್ದೀನಿ. ಇವಾಗ ಏನು 4 ಚೈನ್ ಇತ್ತು ಅದರೊಳಗಡೆಗೆ ಸಿಂಗಲ್ ಕ್ರೋಶೆಟ್ ಹಾಕಿದೆ. 1 ಹಾಕ್ತಿದ್ದೀನಿ. ಇವಾಗ 2ನೇ ಸಿಂಗಲ್ ಕ್ರೋಶೆಟ್ಟು ಮತ್ತು 3ನೇ ಸಿಂಗಲ್ ಕ್ರೋಶೆಟ್ಟು. 3 ಸಿಂಗಲ್ ಕ್ರೋಶೆಟ್ ಆದಮೇಲೆ ಇವಾಗ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಈ ಬೀಡ್ ಲಾಕ್ ಬೇಡ, ಇದನ್ನು ಹಾಗೆ ಡೈರೆಕ್ಟಾಗಿ ಮತ್ತೆ 4 ಚೈನ್ ಹಾಕಿದ್ವಲ್ಲ ಅದ್ರ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಈ ಥರ ಸಿಂಗಲ್ ಕ್ರೋಶೆಟ್ನ ಮಾಡಬೇಕು. ಬಿಗಿನರ್ಸ್ಗೆ ಯಾವುದೇ ರಿಸ್ಕ್ ಇಲ್ಲದೆ ಆರಾಮಾಗಿ ಹಾಕೋವಂಥ ಡಿಸೈನ್ ಇದು. ಈಸಿಯಾಗಿ ಹಾಕ್ಬೋದು. ನೋಡಿ, 3 ಈ ಕಡೆ 3 1 ಬೀಡು ಮತ್ತು 3 ಸಿಂಗಲ್ ಕ್ರೋಶೆಟ್ ಆದಮೇಲೆ ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ಕಂಬದ ಮಧ್ಯದಲ್ಲೇ ಕಂಬದ ಪಕ್ಕದಲ್ಲೇ ಮತ್ತೆ ಕಂಬನ ಹಾಕ್ತೀನಿ. 2ರಿಂದ 1 ಕಂಬ. ಮತ್ತು ಇನ್ನೊಂದು ಸರಿ ಸೂಜಿ ಮೇಲೆ ದಾರ ತೊಗೊಂಡು ಬಟ್ಟೆಗೆ ತೋರಿಸಿ ದಾರ ತಂದುಬಿಟ್ಟು 2ರಿಂದ 1 ಮತ್ತು 2ರಿಂದ 1 ಕಂಬ ಹಾಕಿದ ಮೇಲೆ ಡಿಸೈನು ಕಂಪ್ಲೀಟ್ ಆಗುತ್ತೆ. ಮತ್ತು ಈ 3 ಕಂಬ ಹಾಕಿದ ಮೇಲೆ ನಿಮಗೆ ಇನ್ನೂ ಸ್ವಲ್ಪ ಗ್ಯಾಪ್ ಬೇಕಂದರೆ ಇಲ್ಲೊಂದು 5 ಕಂಬ ಹಾಕಿರಿ, ತುಂಬ ಚೆನ್ನಾಗಿ ಕಾಣುತ್ತೆ. ಆ ಥರನಾದರೂ ಮಾಡ್ಕೋಬೋದು. ಇಲ್ಲಿ ನಾನು ತೋರಿಸಿರೋ ಥರ ಹಾಕೋದಿದ್ರೆ ಆ ಥರನಾದರೂ ಹಾಕ್ಬೋದು. ಸೂಜಿ ಮೇಲೆ 1 ಸರಿ ದಾರ ತೊಗೋಬೇಕು. ಬೀಡನ್ನ ಲಾಕ್ ಮಾಡಿಬಿಟ್ಟು ಈಗ ಏನು ಬೀಡ್ ಎಷ್ಟು ಸೈಜ್ ಇದೆ ಅಷ್ಟಕ್ಕೇ ಮತ್ತೆ ಒಂದು ಸೂಜಿ ಮೇಲೆ ದಾರ ತೊಗೊಂಡು ಈ ಥರ ಕಂಬ ಹಾಕಿಬಿಟ್ಟು ಸ್ವಲ್ಪ ಬಟ್ಟೆನ ತಿರುಗಿಸ್ಕೊಂಡು ಇಲ್ಲಿ 4 ಚೈನ್ ಹಾಕ್ತೀನಿ. 1 2 3 4 4 ಚೈನ್ ಹಾಕಿಬಿಟ್ಟು ಫಸ್ಟ್ನೇ ಕಂಬದ ಮೇಲೆ ಹೋಲಿಗೆ ನೋಡಿ ತೋರಿಸ್ತಾ ಇದ್ದೀನಿ. ಫಸ್ಟ್ನೇ ಕಂಬದ ಮೇಲೆ ಹೋಲಿಗೆ ನೀವು ಲಾಕ್ ಮಾಡ್ಬೋದು. ನೋಡಿ, ಇಲ್ಲಿ ಹೋಲ್ ಕಾಣ್ತಾ ಇದೆಯಲ್ಲ, ಈ ಹೋಲಿಗೆ ಲಾಕ್ ಮಾಡಿ. ಈ 4 ಚೈನ್ನ ಲಾಕ್ ಆದಮೇಲೆ ಫ್ರಂಟ್ ಸೈಡಿಗೆ ತಿರುಗಿಸ್ಕೊಂಡ್ಬಿಟ್ಟು ಈಗ ಇಲ್ಲಿ ಮತ್ತೆ ನಾವು ಬೇಕಂದರೆ ಹಾಫ್ ಡಬಲ್ ಕ್ರೋಶೆಟ್ನೂ ಹಾಕ್ಬೋದು. ಬೇಡ ಅಂದರೆ ಈ ಥರ ಸಿಂಗಲ್ ಕ್ರೋಶೆಟ್ ಆದರೂ ಹಾಕ್ಬೋದು. 3 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಬೇಕು. ಫಸ್ಟಿಗೆ ಆ 4 ಚೈನ್ ಒಳಗಡೆಗೆ 3 ಹಾಕ್ಬಿಟ್ಟು ನೋಡಿ, ಇಲ್ಲಿ ನಾನು ಮಿಸ್ ಮಾಡ್ಕೊಂಡಿದ್ದೆ, 1 ಹಾಕ್ಬಿಟ್ಟು ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ಹಾಕ್ತಾಯಿದ್ದೀನಿ. ಬೀಡನ್ನ ಪೋಣಿಸ್ಕೊಂಡು ನೀವು ಸಹ ಈ ಥರ ಮಾಡ್ಕೋಬೋದು. ಅಂದರೆ ಪ್ರಾಕ್ಟೀಸ್ ಇರೋರು, ಇಲ್ಲ ಅಂದರೆ ನೋಡಿ ನಾನು ಬಿಟ್ಟಿದ್ದೆ ಅಂತ ಹೇಳಿದ್ನಲ್ಲ ಅದಕ್ಕೆ ಹಾಕ್ಬಿಟ್ಟು ನಂತರ ಬೀಡನ್ನ ಮುಂದಕ್ಕೆ ಜರುಗಿಸ್ಕೊಂಡು ಮತ್ತು ಸಿಂಗಲ್ ಲಾಕ್ನ ಹಾಕ್ತಾಯಿದ್ದೀನಿ. 3 ಲಾಕ್ಗಳನ್ನ ಹಾಕಬೇಕು.
3 ಸಿಂಗಲ್ ಕ್ರೋಶೆಟ್ ಆದರೂ ಅನ್ಬೋದು. ಹಾಕಿಬಿಟ್ಟು ಈಗ ಸೂಜಿ ಮೇಲೆ ಒಂದೇ ಸರಿ ಡೈರೆಕ್ಟಾಗಿ ದಾರ ತೊಗೊಂಡ್ಬಿಟ್ಟು ಇಲ್ಲಿ ಪಕ್ಕದಲ್ಲೇ ಆ ಕಂಬ ಹಾಕಿದ್ವಲ್ಲ ಫಸ್ಟಿಗೆ, ಆ ಕಂಬದ ಪಕ್ಕದಲ್ಲೇ ಮತ್ತೆ 3 ಕಂಬಗಳನ್ನ ಹಾಕಬೇಕು. ಸೂಜಿ ಮೇಲೆ ಒಂದು ಸರಿ ದಾರ ತೊಗೋಬೇಕು, ಪಕ್ಕದಲ್ಲೇ ಕಂಬನ ಹಾಕಬೇಕು. ತುಂಬ ಲೆಂತಿಯಾಗಿ ಎಳ್ಕೊಂಡು ಕಂಬ ಹಾಕಬೇಡಿ, ಮೀಡಿಯಮ್ ಸೈಜಾಗಿ ಹಾಕಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇವಾಗ ಮತ್ತೆ ಅದನ್ನೇ ನಾನು ತೋರಿಸ್ತಾ ಇದ್ದೀನಿ, ಯಾಕಂದರೆ ಬಿಗಿನರ್ಸ್ಗೆ ನಿಧಾನಕ್ಕೆ ತೋರಿಸಿದರೆ ನೀಟಾಗಿ ಅರ್ಥ ಆಗುತ್ತೆ ಅಂದ್ಬಿಟ್ಟು ಹಾಕಿದೆ. ಇವಾಗ ಸ್ವಲ್ಪ ಫಾಸ್ಟಾಗಿ ಮಾಡಿದ್ದೀನಿ. ಬೀಡ್ ಲಾಕ್ ಮಾಡಿ ಹಾಗೆಯೇ ತೋರಿಸಿದ್ನಲ್ಲ ಅದೇ ಥರನೇ ಇದನ್ನು ಫುಲ್ಲು ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೋದು. ನೀವು 3ರಿಂದ ಒಂದು ಆರ್ಚು, 4ರಿಂದ ಒಂದು ಆರ್ಚು, 4ರಿಂದ ಒಂದು ಕುಚ್ಚು, 3ರಿಂದ ಒಂದು ಕುಚ್ಚು, ಈ ಥರ ಹಾಕ್ಕೊಂಡು ನೀವು ಮಾಡಿ ಕೊಡ್ಬೋದು. ಇದಕ್ಕೆ ಚಾರ್ಜ್ ಬಂದು ನೀವು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು 300ವರೆಗೂ ನೀವು ಚಾರ್ಜ್ ಮಾಡ್ಬೋದು ಈ ಡಿಸೈನ್ಗೆ. ನೋಡಿ 4 ಚೈನ್ ಹಾಕಿ ಫಸ್ಟ್ನೇ ಕಂಬದ ಮೇಲೆ ಲಾಕ್, ಮತ್ತು ಆ 4 ಚೈನ್ ಒಳಗಡೆಗೆ 3 ಸಿಂಗಲ್ ಕ್ರೋಶೆಟ್ ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡಬೇಕು, ಮತ್ತು 3 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಬೇಕು. ಇದೇ ಥರನೇ ನೀವು ಇಲ್ಲಿ ಬೇಕು ಅಂದರೆ ನಾನು ಸ್ಮಾಲ್ ಸೈಜ್ ಬೀಡನ್ನ ಯೂಸ್ ಮಾಡಿದ್ದೀನಲ್ಲ, ಅದ್ರ ಬದಲು ನೀವು ಲೀಫ್ ಬೀಡ್ ಬರುತ್ತಲ್ಲ ಅದನ್ನು ಸಹ ಯೂಸ್ ಮಾಡೋದು. ನಿಮ್ಮ ಕ್ರಿಯೇಟಿವಿಟಿ, ನೀವು ಸ್ವಲ್ಪ ಬೀಡ್ಸ್ಗಳನ್ನ ಚೇಂಜ್ ಮಾಡಿಕೊಂಡು ಸಹ ಹೊಸ ಹೊಸ ಡಿಸೈನ್ನ ಟ್ರೈ ಮಾಡ್ಬೋದು. ಇದೇ ಥರನೇ ನಾನು ಫುಲ್ಲು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಹಾಗೆ ಹೊಸಬ್ರು ಏನಾದರೂ ನನ್ನ ಚಾನಲ್ನಲ್ಲಿ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ನಾನು ಹಾಕಿದ ವೀಡಿಯೋಸ್ಗಳನ್ನ ಚೆಕ್ ಮಾಡ್ಬೋದು. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ನಮಗೆ ಮೋಟಿವೇಟ್ ಆಗ್ತೀವಿ ನಾವು ಹೊಸ ಹೊಸ ವೀಡಿಯೋಸ್ಗಳನ್ನ ಮಾಡೋದಕ್ಕೆ. ಡಿಸೈನ್ನ ಚೂಸ್ ಮಾಡಿ ಹಾಕೋದಕ್ಕೂ ನಮಗೂ ಈಸಿ ಆಗುತ್ತೆ. ನೋಡಿ ಇವಾಗ ನಾನು 3 ಏನು ಡಿಸೈನಿಂದ ಒಂದು ಆರ್ಚ್ ಹಾಕ್ತಾಯಿದ್ದೀನಿ. 3 ಚೈನ್ ಹಾಕಿಬಿಟ್ಟು ಅದಾದ ನಂತರ ಮತ್ತೆ 3 ಕಂಬಗಳನ್ನ ಹಾಕ್ತೀನಿ. 3 ಕಂಬ ಹಾಕಿಬಿಟ್ಟು ಮತ್ತೆ ಒಂದು ಬಿಗ್ ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಿಬಿಟ್ಟು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಅದೇ ಡಿಸೈನ್ನೇ ಕಂಟಿನ್ಯೂ ಮಾಡಿಕೊಂಡ್ರೆ ಈ ಥರ ಕಾಣುತ್ತೆ. ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಇದೆ. ಕಂಬ ತುಂಬ ಲೆಂತಿಯಾಗಿ ಎಳೆಯೋದಕ್ಕೆ ಹೋಗಬೇಡಿ, ಚಿಕ್ಕದಾಗಿರಲಿ. ಬಾರ್ಡರ್ ಲೈನ್ ಬೇಕು ಅಂದರೆ ಈ ಕುಚ್ಚುಗಳನ್ನ ಸ್ಕಿಪ್ ಮಾಡಿಬಿಟ್ಟು ಮಧ್ಯದಲ್ಲಿ ನಾನು ಏನು ಡಿಸೈನ್ ಹಾಕಿದ್ದೀನಲ್ಲ ಇದನ್ನೇ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೋದು. ಆ ಥರನಾದರೂ ಮಾಡ್ಬೋದು. ನೋಡಿ ಈ ಥರ ಇದೆ ಡಿಸೈನ್ ಬಂದು. ಇಲ್ಲಿ ನೀವು ಬೇಕು ಅಂದರೆ ಕುಚ್ಚು ಕಟ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಾನು ಹೇಳಿದ್ನಲ್ಲ ಬಾರ್ಡರ್ ಲೈನ್ ಥರ ನಾನು ಹಾಕ್ಬೋದು, ಕುಚ್ಚನ್ನು ಸಹ ಕಟ್ಕೋಬೋದು. ಅಲ್ಲಿ 3 ಚೈನ್ ಏನು ಹಾಕಿದ್ದೀನಲ್ಲ ಅಲ್ಲಿ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ಲಾಸ್ಟಿಗೆ 2 ಚೈನ್ ಹಾಕಿ ಎಕ್ಸ್ಟ್ರಾ ದಾರ ಕಟ್ ಮಾಡಿಬಿಟ್ಟು ಬ್ಯಾಕ್ ಸೈಡು ಫ್ಯಾಬ್ರಿಕ್ ಗ್ಲೂಯಿಂದ ಸ್ಟಿಕ್ ಮಾಡಬೇಕು. ಫುಲ್ಲು ಸ್ಟಿಫಾಗಿರುತ್ತೆ, ಎಲ್ಲೂ ಸಹ ಬೆಂಡಾಗೋದಿಲ್ಲ. ಏನು ಆರ್ಚ್ ಇದಾವಲ್ಲ ಅವು ಯಾವೂ ಬೆಂಡಾಗೋದಿಲ್ಲ, ನೀಟಾಗಿರುತ್ತೆ, ನೀಟಾಗಿ ಫಿನಿಶಿಂಗ್ ಕುತ್ಕೊಳುತ್ತೆ. ನೋಡಿ ನಾನಿಲ್ಲಿ 137 ದಾರದಿಂದ ಕುಚ್ಚು ಕಟ್ಟಿ ತೋರಿಸಿದ್ದೀನಿ. ಬ್ಯಾಕ್ ಸೈಡಿಂದ ಈ ಥರ ಕಾಣುತ್ತೆ, ಫ್ರಂಟ್ ಸೈಡಿಂದ ಈ ಥರ ಕಾಣುತ್ತೆ. ಯಾವುದು ಅಷ್ಟೊಂದು ಡಿಫ್ರೆನ್ಸ್ ಅನ್ನೋದಿಲ್ಲ ಬ್ಯಾಕ್ ಮತ್ತು ಫ್ರಂಟ್ ಸೈಡು. ನೋಡಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.